ಇದರಿಂದ ಜನರಿಗೆ ಏನು ಒಳ್ಳೇದಾಗುತ್ತೆ ಅಥವಾ ಭೂಮಾಫಿಯಾ ಮಾಡೋರಿಗೆ ಏನು ಲಾಭ ಆಗುತ್ತೆ, ಸರ್ಕಾರಕ್ಕೆ ಏನು ಲಾಭ ಆಗುತ್ತೆ, ಇದೆಲ್ಲದರ ಬಗ್ಗೆ ಚರ್ಚೆ ಮಾಡೋಣ ಸರ್. ಬಿ ಖಾತಾವನ್ನ ಎ ಖಾತಾ ಮಾಡ್ಕೊಳ್ಳೋದು ಅಂದ್ರೆ 2000 ಚದರ ಅಡಿಯ ಒಳಗಿರುವಂಥ ಜಾಗಕ್ಕೆ ಬಿ ಖಾತಾ ಟು ಎ ಖಾತಾ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಇದರಿಂದ ಸರ್ಕಾರಕ್ಕೆ ಏನು ಲಾಭ ಆಗುತ್ತೆ, ಜನರಿಗೆ ಏನು ಲಾಭ ಆಗುತ್ತೆ, ಮತ್ತೆ ಭೂಮಾಫಿಯಾದಲ್ಲಿರೋರಿಗೆ ಬ್ರೇಕ್ ಬೀಳುತ್ತೆ ಅಂತ ಐ ಡೋಂಟ್ ಥಿಂಕ್ ಸೊ ಸರ್. ಇದ್ರ ಬಗ್ಗೆ ಏನು ಹೇಳ್ತೀರಿ? ಬಹಳ ಜನಕ್ಕೆ ಇದ್ರ ಬಗ್ಗೆ ಸಾಕಷ್ಟು ಗೊಂದಲಗಳಿದೆ ಸಾರ್ವಜನಿಕರಿಗೂ. ಯಾವಾಗಲೂ ಅಷ್ಟೇ, ಯಾವ ಗೌರ್ಮೆಂಟ್ಗಳಾಗಲಿ ಒಂದು ಕಾಯ್ದೆಯನ್ನು ತರುವಾಗ, ಒಂದು ಸ್ಕೀಮನ್ನು ತರುವಾಗ ಅದನ್ನು ಯಾವ ರೀತಿಯಾಗಿ ಪೋರ್ಟ್ರೇ ಮಾಡುತ್ತೆ ಅಂದರೆ, ಯಾವ ರೀತಿಯಾಗಿ ಜನಸಾಮಾನ್ಯರಿಗೆ ತೋರಿಸುತ್ತೆ ಅಂದರೆ, ಈ ಕಾಯ್ದೆಯನ್ನು ನಾವು ತರ್ತಾ ಇರೋದು ನಿಮಗಾಗಿ, ನಿಮ್ಮ ಉದ್ಧಾರಕ್ಕಾಗಿ, ನಿಮ್ಮನ್ನು ಸರಿ ಮಾಡಲಿಕ್ಕಾಗಿ, ನಿಮ್ಮ ಜೀವನವನ್ನು ಪುನಃ ಟ್ರ್ಯಾಕ್ಗೆ ತರಲಿಕ್ಕಾಗಿ ಅನ್ನುವ ರೀತಿಯಲ್ಲಿ ಪೋರ್ಟ್ರೇ ಮಾಡುತ್ತೆ. ಬೇಗ ಕೊಡಿ. ಬಿ ಖಾತಾ, ರೆವಿನ್ಯೂ ಖಾತಾ ಏನಿತ್ತು ಅದನ್ನು ಈಗ ನಾವು 2000 ಸ್ಕ್ವೇರ್ ಫೀಟ್, ನೀವು ಹೇಳ್ದಂಗೆ ಚದರ ಅಡಿ ಅಂದರೆ ಏನು, 30-40 ಅಥವಾ 40-40 ಅಥವಾ ನೀವು ನೋಡಿದರೆ 40-50 ಸೈಟ್ವರೆಗೆ 2000 ಚದರ ಅಡಿ ಬರುತ್ತೆ. ಅಲ್ಲಿವರೆಗೆ ನಾವು ಅದನ್ನು ಕನ್ವರ್ಟ್ ಮಾಡಿಕೊಡ್ತೀವಿ, ಎ ಖಾತಾವಾಗಿ ಕನ್ವರ್ಟ್ ಮಾಡಿಕೊಡ್ತೀವಿ. ನೀವು ಗೈಡೆನ್ಸ್ ವ್ಯಾಲ್ಯೂ ಮೇಲೆ 5% ಪೆನಾಲ್ಟಿ ರೂಪದಲ್ಲಿ ಸರ್ಕಾರಕ್ಕೆ ಕಟ್ಟಬೇಕು ಅನ್ನೋದು ನಾವು ನೋಡಿದ್ವಿ. ಇದು ಕರ್ನಾಟಕದಾದ್ಯಂತ ಈ ಕಾಯ್ದೆ ಇದ್ದರೂ ಕೂಡ ಇದರ ಮೇನ್ ಬೆನಿಫಿಟನ್ನು ಬೆಂಗಳೂರು ಅಥವಾ ನಗರ ಪ್ರದೇಶಗಳು ಪಡ್ಕೋತವೆ. ಯಾಕಂದರೆ ಉಳಿದ ಕಡೆಗಳಲ್ಲಿ ಇದನ್ನು ಪಂಚಾಯಿತಿ, ಎಲ್ಲಿ ನಮ್ಮ ಮುನ್ಸಿಪಾಲ್ಟಿಗಳಿದ್ದಾವೆ, ಎಲ್ಲಿ ಕಾರ್ಪೊರೇಷನ್ ಸರ್ಕಲ್ ಇದ್ದಾವೆ, ಅಲ್ಲಿ ಎಲ್ಲ ಈ ರೀತಿಯ ಒಂದು ಬಿ ಖಾತಾ ಎ ಖಾತಾ ಫೆಸಿಲಿಟಿಗಳು ಬರ್ತವೆ. ನಂಬರ್ 1. ನಂಬರ್ 2, ಈ 5% ಕಲೆಕ್ಷನ್ ಏನಿದೆಲ್ಲ, ಎಲ್ಲರ ಹತ್ರ ಕಲೆಕ್ಷನ್ ಏನಿದೆಲ್ಲ, ಇದು ನೋಡಿ ಎಷ್ಟೋ ರೀತಿಯ ಲೇಔಟ್ಗಳು, ಅನ್ಅಥರೈಸ್ಡ್ ಲೇಔಟ್ಗಳು ಮಾಡಿ ಬಿ ಖಾತಾದಲ್ಲಿ ರೆವಿನ್ಯೂ ಲ್ಯಾಂಡ್ಗಳಲ್ಲಿ ಮಾಡಿ ಅದನ್ನು ಹಂಚಿಬಿಡಲಾಗಿದೆ. ನಾವು ಇದು ಒಂದು ರೀತಿಯಲ್ಲಿ ಹಲವು ಲೇಔಟ್ಗಳನ್ನು ನೀವು ಏನು ಯಾವುದೇ ಒಂದು ವ್ಯವಸ್ಥೆಗಳಿಲ್ಲದೆ ನಿಯಮಕ್ಕೆ ಮೀರಿ ಮಾಡಿದಂತಹ ಅನ್ಅಥರೈಸ್ಡ್ ಲೇಔಟ್ಗಳನ್ನು ಕೂಡ ಮೂಲ ಸೌಕರ್ಯಗಳಿಲ್ಲದೆ, ನಿಯಮಗಳಿಲ್ಲದೆ ಮೀರಿ ಮಾಡಿದಂತಹ ಲೇಔಟ್ಗಳನ್ನು ಕೂಡ ಇವತ್ತು ನೀವು ಒಂದು ರೀತಿಯಲ್ಲಿ 5% ಕಟ್ಕೊಂಡ್ಬಿಟ್ರೆ ಅದನ್ನು ನಾವು ಲೀಗಲೈಸ್ ಮಾಡ್ತೀವಿ ಅನ್ನುವ ರೀತಿಯಲ್ಲಿ ಇದೆ. ಇನ್ನೊಂದು, ಈಗಾಗಲೇ ತರಾತುರಿಯಲ್ಲಿ ಇದನ್ನು ಯಾಕೆ ಮಾಡಲಾಯಿತು ಅಂದರೆ, ಕೆಲವರ ಗಮನಕ್ಕೆ ತಂದರೆ ಇದು ಏನೋ ಭಾಗ್ಯಗಳನ್ನು ಕೊಟ್ಬಿಟ್ಟು ಗವರ್ಮೆಂಟಲ್ಲಿ ದುಡ್ಡಿಲ್ಲ, ದುಡ್ಡು ಕಲೆಕ್ಷನ್ಗೆ ಯಾವ ರೀತಿಯಲ್ಲಿ ಆಗುತ್ತೆ ಆ ರೀತಿಯಲ್ಲಿ ಜನಗಳ ಹತ್ರ ಟ್ಯಾಕ್ಸ್ ಕಲೆಕ್ಷನ್ಗಳನ್ನು ಮಾಡಲಾಯಿತು, ಸರ್ಕಾರಿ ಜಾಗಗಳನ್ನು ಕೊಡಲಾಯಿತು. ಈಗ ಈ ರೀತಿಯ ಒಂದು ಸ್ಕೀಮನ್ನು ಸರ್ಕಾರ ಹಾಕಿದೆ ಅಂತ ಹೇಳ್ತಾರೆ. ಹೌದು, ಈ ಸಾಲ ಮನ್ನಾಗಳು ಕೂಡ ಹಾಗೆ ಆಯಿತು. ಸಾಲವನ್ನು ಮನ್ನಾ ಮಾಡ್ತಾರೆ ಅಂತ ಹೇಳಿಕೊಟ್ಟೆ ದುಡ್ಡು ಬೇಡವಾದವನ್ನು ಕೂಡ ತನ್ನ RTCಯನ್ನು ಇಟ್ಬಿಟ್ಟು ಕೃಷಿ ಸಾಲವನ್ನು ತಗೊಂಡ್ಬಿಟ್ಟು ಅದನ್ನು ಬಡ್ಡಿಗೆ ಬಿಟ್ಟಿದ್ದು ಇದೆ, ನಾವು ನೋಡಿದ್ದೀವಿ. ಅಂತಹ ರೀತಿಯಲ್ಲಿ ಒಂದಲ್ಲ ಒಂದು ದಿನ ಸಾಲ ಮನ್ನಾ ಆಗುತ್ತೆ ಅನ್ನೋದನ್ನು ದೃಢೀಕರಿಸಿದಂಥ ಕೆಲವರು ಇದನ್ನು ಮಾಡ್ತಾಯಿದ್ರು. ಈಗ ನಾವು ಬಿ ಖಾತಾವನ್ನು ಎ ಖಾತಾವನ್ನಾಗಿ ಮಾಡ್ತೀವಿ ಅನ್ನುವ ಏನು ಈ ಯಾವ ಉದ್ದೇಶದಿಂದ ಮಾಡಿರಬಹುದು ಅನ್ನೋದಿದ್ರೆ, ಸಪೋಸ್ 5% ಕಲೆಕ್ಷನ್ ನಾಳೆ ಗವರ್ಮೆಂಟಿನ ಅಥವಾ BBMPಯ ರೆವಿನ್ಯೂವನ್ನು ಹೆಚ್ಚು ಮಾಡುತ್ತೆ ಅಂತ ಆದರೆ, ನಾಳೆ ನಾವು ಗೃಹ ಮಂತ್ರಿಯವರುಗಳಿಗೆ ಕೇಳಿದರೆ, ಈಗ DK ಶಿವಕುಮಾರ್ ಅವರಿದ್ದಾರೆ, ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟ್ರು, ಅವರು ಇಂಥದ್ದನ್ನೆಲ್ಲ ಮಾಡಿಬಿಟ್ಟು ರೆವಿನ್ಯೂ ತರ್ತಾ ಇದ್ದಾರೆ, ನೀವು ಸ್ವಲ್ಪ ಒಂದು ಸ್ಕೀಮ್ ಏನಾದರೂ ಮಾಡಿ ಅಂತ ಹೇಳಿದ್ರೆ ನಮ್ಮ ಗೃಹ ಮಂತ್ರಿಗಳು ಹೇಳ್ಬೋದು, ಹೌದಪ್ಪ ಜೈಲಿನಲ್ಲಿ ಕೆಲವು ಕೈದಿಗಳಿದ್ದಾರೆ, ಬೇರೆ ಬೇರೆ ಕೇಸ್ಗಳಲ್ಲಿ ಅವನು 1 ವಾರ ಹೊರಗಡೆ ಬಂದು ಹೋಗಬೇಕಾದ್ರೆ ಇಷ್ಟು ರೇಟು, ತಿಂಗಳಿಗೊಮ್ಮೆ ಬಂದು ಹೋಗಬೇಕಾದ್ರೆ ಇಷ್ಟು ರೇಟು, 1 ವರ್ಷ ಅವನಿಗೆ ರಜೆ ಬೇಕಾದರೆ ಜೈಲಿನಿಂದ ಈ ರೀತಿಯ ರೇಟು ಮಾಡ್ಬೋದು. ಐ ಥಿಂಕ್ ದರ್ ಇಸ್ ಲಾಟ್ ಆಫ್ ಸ್ಕೀಮ್ ಈಸ್ ಅವೈಲೇಬಲ್. ಅಲ್ಲ, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿ, ಮೊನ್ನೆ ನಾನು ಕೆಲವು ಒಂದು ಕಾರ್ಯಕ್ರಮಗಳನ್ನು ನೋಡಿದೆ. ಗೌರ್ಮೆಂಟ್ ಡೆಮೊಲಿಷನ್ ಮಾಡ್ತಾ ಇರೋದು ಕೆರೆಯ ಪಕ್ಕಗಳಲ್ಲಿರುವ, ಈಗಾಗಲೇ ರಾಜಕಾಲುಗಳ ಪಕ್ಕಗಳಲ್ಲಿರುವ ಯಾರು ಬಡವರು ಜನಸಾಮಾನ್ಯರು ಕೂಲಿಗೆ ಹೋಗ್ಬಿಟ್ಟು ಎಲ್ಲೋ ತಿಂಗಳ ಸಂಬಳದಿಂದ ಮಾಡಿದಂತಹ ಮನೆಗಳನ್ನು ಯಾವುದೇ ರೀತಿಯ ಕನಿಕರಗಳಿಲ್ಲದೆ, ಯಾವುದೇ ರೀತಿಯ ಮನುಷ್ಯತ್ವಗಳನ್ನು ಇಲ್ಲದೆ, ನೋಟಿಸ್ಗಳಿಲ್ಲದೆ ಬೆಳಿಗ್ಗೆ 6 ಗಂಟೆಗೆ ಹೋಗಿ ಬುಲ್ಡೇಸರ್ ತಗೊಂಡೋಗ್ಬಿಟ್ಟು ಡೆಮೊಲಿಷ್ ಮಾಡುವಂಥದ್ದನ್ನು ನಾವು ನೋಡಿದ್ವಿ. ಅದೇ ದೊಡ್ಡವರ ಮನೆಗಳು ನಾವು ನೋಡಿದ್ವಲ್ಲ, ದರ್ಶನ್ ಮನೆ ನಾವು ನೋಡಿದ್ವಲ್ಲ, ಇನ್ನೊಬ್ಬರು ಮಿನಿಸ್ಟ್ರದ್ದು ಮನೆ ಅಲ್ಲ ಅದರ ಪಕ್ಕನೆ ರಾಜ ಕಾಲುವೆ ಎಲ್ಲಿವರೆಗೆ ಒಟ್ಕೊಂಡು ಹೋದ್ರಂತೆ, ಈವನ್ ಅಲ್ಲಿಯವರೆಗೆ ಅದು ಯಾವುದೇ ಕೋರ್ಟ್ ಸ್ಟೇಗಳಲ್ಲಿ ನಡೆದ್ರು, ಯಾವಾಗ ಆ ಮನೆಗಳ ಹತ್ರ ಬರ್ಲಿಕ್ಕೆ ಶುರು ಆಯಿತು ಕಾರ್ಯಾಚರಣೆ, ಇಮಿಡಿಯೇಟ್ ನಮ್ಮ ಹೈಕೋರ್ಟ್ ಕೂಡ ಸ್ಟೇ ಕೊಡುತ್ತೆ. ಆ ಸ್ಟೇ ಇವತ್ತುವರೆಗೆ ವೆಕೇಟೇ ಆಗಿಲ್ಲ. ವಿಕೆಟ್ ಮಾಡಿಸ್ಕೊಳ್ಳೋಕೆ ಅದೇ ಹೇಳಿದ್ದು. ಈಗ
ಏನಾದರೂ ಸ್ಕೀಮ್ ಇದ್ದರೆ ಎಷ್ಟು ದೊಡ್ಡ ದೊಡ್ಡ ಬಿಲ್ಡರ್ಗಳು, ಎಷ್ಟು ದೊಡ್ಡ ದೊಡ್ಡ ಕಂಪನಿಗಳು, ಎಷ್ಟು ದೊಡ್ಡ ದೊಡ್ಡ ರಾಜಕಾರಣಿಗಳು ಯಾವ ರೀತಿಯ ಗೌರ್ಮೆಂಟ್ ಜಾಗಗಳನ್ನು ಹೊಡೆದಾಕ್ಬಿಟ್ಟವ್ರೆ, ಯಾವ ರೀತಿಯಲ್ಲಿ ಕೆರೆಗಳನ್ನು ನುಂಗಾಗ್ಬಿಟ್ಟವ್ರೆ, ಯಾವ್ಯಾವ ರೀತಿಯಲ್ಲಿ ರಾಜಕಾಲುವೆ ಮೇಲೇ ಕಟ್ಬಿಟ್ಟವ್ರೆ, ಯಾವ ರೀತಿಯಲ್ಲಿ ರೋಡ್ ಬಫರ್ ಝೋನ್ಗಳನ್ನು ಬಿಟ್ಬಿಟ್ಟದೇ ಕಟ್ಬಿಟ್ಟವ್ರೆ ಅನ್ನೋದನ್ನು ನೋಡಿದರೆ ನಾಳೆ ಅದನ್ನು ಲೀಗಲೈಸ್ ಮಾಡಬಹುದೋ ಏನೋ. ಅಂದರೆ ಇವತ್ತು ನಮಗೆ ನಿಮ್ಗೆಲ್ರಿಗೆ ಸ್ವಲ್ಪ ತುಪ್ಪ ಬಾಯಿಗೆ ಒರೆಸ್ಬಿಟ್ಟು ಅಯ್ಯೋ ಚಪ್ಪರ್ಸ್ಕೊಳ್ಳಿ ನೀವು ಚಪ್ಪರ್ಸ್ಕೊಳ್ಳೋ ಒಟ್ಟಿಗೆ ನಾವು ದೊಡ್ಡವರಿಗೆ ಇನ್ನೊಂದು ಸ್ಕೀಮ್ ಮಾಡಿದ್ದೀವಿ, ನಿಮಗೆ 5%, ದೊಡ್ಡವನ ಹೆಸರಾಗ್ಬಿಟ್ಟು ಅವನಿಗೆ 10% ಅಂತ ಹೇಳಿದಾಗ ಈ ನಮ್ಮಂಥವ್ರು ಇದಾರಲ್ಲ ಖುಷಿ ಪಡ್ತೀವಿ, ನಮಗೆ 5% ಅಪ್ಪ, ಅವನಿಗೆ 10% ಕೊಟ್ಬಿಟ್ಟವ್ರೆ. ಈ ಡಿಮಾನಿಟೈಸೇಷನ್ ಆದಂಗೆ ನಂದು 500 ಹೋದ್ರೂ ತೊಂದರೆ ಇಲ್ಲ, ಅವನು ಏನೋ 1 ಲಕ್ಷ ಹೋಗ್ಬಿಡುತ್ತೆ ಅಂತ ಖುಷಿ ಪಟ್ಟವರೆಲ್ಲ ಇದಾರಲ್ಲ. ಇದೇ ರೀತಿಯ ತುಪ್ಪ ಸರಿಸುವಂಥದ್ದು ಇದೆ ಅಲ್ವಾ. ಯಾವ ರೀತಿಯಾಗಿ ಇದರಲ್ಲಿ ಭ್ರಷ್ಟಾಚಾರನೂ ನಡೆಯಬಹುದು ಅನ್ನೋದಕ್ಕೆ ಕೆಲವು ಉದಾಹರಣೆಗಳನ್ನು ನಾವು ಕೊಡ್ಬೋದು. ಕೆಲವು ಲೇಔಟ್ಗಳ ಹೆಸರುಗಳನ್ನು ನೀವು ನೋಡಿದರೆ ಅನ್ಅಥರೈಸ್ಡ್ ಲೇಔಟ್ಗಳು, ರೆವಿನ್ಯೂ ಸೈಟ್ಗಳನ್ನು ಮಾಡಿಬಿಟ್ಟು ಮಾರ್ಬಿಟ್ಟವ್ರೆ. ಸರ್ ಫಾರ್ ಎಕ್ಸಾಂಪಲ್ ಈಗ ನೋಡ್ತಿದ್ದೀವಿ ಸರ್, ಪ್ರತಿ ಸಲ ಮಳೆ ಬಂದಾಗ್ಲೂ ಅಲ್ಲಿ ಜನ ಪಾಪ ಬಹಳಷ್ಟು ಅಲ್ಲಲ್ಲ. ಈಗ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರೊಂದು ಹೇಳ್ತಾರೆ, ನೀವು 5% ಕಟ್ಟಿ ಅದ್ರ ಮೇಲೆ ನಿಮಗೆ ಕಾವೇರಿ ವಾಟರ್ ಕೊಡ್ಬೋದು, ನಿಮಗೆ ನೀರು ಕೊಡ್ಬೋದು, ಎಲೆಕ್ಟ್ರಿಸಿಟಿ ಕೊಡ್ಬೋದು, ಎಲ್ಲ ಕೊಡ್ಬೋದು ನಾವು ನಿಮಗೆ, ಅದಕ್ಕಾಗಿ ನೀವು 5% ಕಟ್ಬಿಡಿ. ಕಟ್ಟಿದವರಿಗೇ ಕೊಡ್ಲಿಕ್ಕೆ ಇನ್ನೂ ಆಗ್ತಾ ಇವ್ರ ಹತ್ರ. ಕಟ್ಟಿದ ಕಂಪನಿಗಳೇ ಟ್ವೀಟ್ ಮಾಡುವ ಪರಿಸ್ಥಿತಿಯಲ್ಲಿ ಇದ್ದಾವೆ. ಕಟ್ಟಿದ ರೋಡ್ಗಳು ಯಾವ ರೀತಿಯ ರೋಡ್ ಟ್ಯಾಕ್ಸ್ ಕಟ್ಟಿದ ಮೇಲೆ ಯಾವ ರೀತಿಯ ರೋಡ್ಗಳನ್ನು ನಮಗೆ ಬೆಂಗಳೂರಲ್ಲಿ ಇದೆ ಅಂತ ನಮಗೆ ಕಾಣ್ತಾ ಇದ್ದಾವೆ. ಇನ್ನೂ ಇವರು ನಾವು 5% ಕಟ್ಬಿಟ್ಟು ಇವರು ಲೇಔಟ್ಗೆ ಹೋಗಿ ರೋಡ್ ಮಾಡಿಬಿಟ್ಟು ಕಾವೇರಿ ನೀರು, ಕಾವೇರಿ ವಾಟ್ರು, ಅಲ್ಲಿಂದ ಕರೆಂಟು, ಎಲೆಕ್ಟ್ರಿಸಿಟಿ ಎಲ್ಲ ತಂದುಬಿಟ್ಟು ಮನೆಗೆ ತಲುಪಿಸ್ತಾರೆ ಅನ್ನೋದು ಯಾವ ರೀತಿ ನಾವು ಖುಷಿ ಪಡಬೇಕು ಗೊತ್ತಿಲ್ಲ. ನಂಬರ್ 2, ಈಗ ಮಾಡ್ತಾ ಇರುವ ಈ ರೆವೆನ್ಯೂ ಕಲೆಕ್ಷನ್ಗಳಿದಲ್ಲ, ಈಗ ಗ್ರೇಟರ್ ಬ್ಯಾಂಗ್ಳೂರುಗಳನ್ನು 4-5 ರೀತಿಯಲ್ಲಿ ಡಿವೈಡ್ ಮಾಡಲಾಯಿತು. ಈಗ ಇದರಲ್ಲಿ ಗೌರ್ಮೆಂಟ್ ಹೇಳಬೇಕಾಗತ್ತೆ, ಇದರಲ್ಲಿ ಅನ್ಅಥರೈಸ್ಡ್ ಎಷ್ಟು ಲೇಔಟ್ಗಳು ಲೀಗಲೈಸ್ ಆಗ್ತವೆ, ಇದು ಯಾವ ಪ್ರದೇಶಗಳನ್ನು, ಅಥವಾ ನೀವೊಂದೊಂದು ಚಿಕ್ಕ ಸೈಟ್ಗಳನ್ನು ಮಾಡ್ತಾ ಇದ್ದಾರಾ, ಅಥವಾ ಮಾಸಾಗಿ 1,000 2,000 ಸೈಟ್ಗಳು ಏನು ಬಿಲ್ಡರ್ಗಳು ಮಾಡಿಬಿಟ್ಟು ಅಲ್ಲಿ ರೆವಿನ್ಯೂ ಲ್ಯಾಂಡಲ್ಲಿ ಮಾಡಿಬಿಟ್ಟು ಈಗಾಗಲೇ ನೀವು ಮಾಡಿದಂತಹ ಲೇಔಟ್ಗಳನ್ನು ಲೀಗಲೈಸ್ ಮಾಡ್ತಾ ಇದ್ದೀರಾ. ಹಾಗಾದರೆ ಆವತ್ತು ಕಾನೂನನ್ನು ಮುರಿದ, ಓಕೆ, ಈಗ ಒಬ್ಬ 30-40 ಸೈಟ್ ತಗೊಂಡಿದ್ದಾನೆ, ಅವನಿಗೆ ಗೊತ್ತಿರಲಿಲ್ಲ, ಅವನು ಕಷ್ಟಪಟ್ಟು ಇಡೀ ಜೀವನ ಪೂರ್ತಿ ಮಾಡಿದಂತಹ ಏನು ಸಂಪಾದನೆಯಿಂದ ಅವನೊಂದು ಸೈಟ್ ತಗೊಂಡಿದ್ದಾನೆ, ಅದನ್ನು ಲೀಗಲೈಸ್ ಮಾಡಿ. ಬಟ್ ವಾಟ್ ಈಸ್ ದ ಪೆನಲ್ಟಿ ಟು ದ ಡೆವಲಪರ್ಗೆ ನೀವು ಏನು ಸೈಟ್ ಕೊಡ್ತಾ ಇದ್ರಿ? 5% ನೀವು ತಗೊಂಡು ನಾನು ರೆವಿನ್ಯೂ ಸೈಟ್ ಅವನು ಇವತ್ತು ಪರ್ಚೇಸರ್ ಕೊಡಬೇಕಾದ್ರೆ ಅಲ್ಲಿ ಒಬ್ಬ ಡೆವಲಪರ್ಗೆ ಏನು ಶಿಕ್ಷೆ ಅನ್ನೋದು ಅಲ್ಲದೆ, ಇನ್ನೊಂದು ಕಡೆ ನಾವು ನಾವೆಲ್ಲ ಹೇಳ್ಬೋದು, ಹೌದಪ್ಪ ಭೂಮಾಫಿಯಾ ಇನ್ನು ಮುಂದೆ ಏನು ಜಾಸ್ತಿ ಆಗಲೂಬಹುದು, ಇನ್ನೂ ರೆವಿನ್ಯೂ ಲ್ಯಾಂಡಲ್ಲಿ ಹೋಗ್ಬಿಟ್ಟು ಕಟ್ಟಬಹುದು. ಸಿ ಹಿಯರ್ ರೆವಿನ್ಯೂ ಈಗ ಒಂದಿತ್ತು ಸರ್, ರೆವೆನ್ಯೂ ಲ್ಯಾಂಡ್ಗಳನ್ನ ಸ್ವಲ್ಪ ಕಡಿಮೆ ಬೆಲೆಗೆ ರೆವೆನ್ಯೂ ಲ್ಯಾಂಡ್ಗಳು ಸಿಕ್ತಿತ್ತು ಅನ್ನೋದು. ಇವಾಗ ಇವರು ಖಾತ ಕನ್ವರ್ಟ್ ಮಾಡಬಹುದು ಅಂತ ಇರೋದ್ರಿಂದ ಇವಾಗ ಅದರ ಬೆಲೆ ಕೂಡ ಜಾಸ್ತಿ ಆಗ್ಬೋದು. ಅಲ್ಲ, ಬೆಲೆಗಳು ಜಾಸ್ತಿ ಆಗ್ತವೆ. ಇನ್ನೊಂದು ಏನು ಹೇಳ್ಬೇಕಂದ್ರೆ, ಇದರಲ್ಲಿ ದೊಡ್ಡ ಮಾಫಿಯಾ ಎಲ್ಲಿ ನಡೆದಿತ್ತಂದ್ರೆ, ರೆವಿನ್ಯೂ ಸೈಟ್ಗಳನ್ನು ರಿಜಿಸ್ಟ್ರೇಷನ್ ಮಾಡಲಿಕ್ಕಿರಲಿಲ್ಲ. ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಇರದಾಗ ಕೂಡ ಸಬ್ ರಿಜಿಸ್ಟ್ರರ್ ಆಫೀಸಲ್ಲಿ ದುಡ್ಡು ಕೊಟ್ಬಿಟ್ಟು ಸಬ್ ರಿಜಿಸ್ಟ್ರರ್ಗಳು ಲಂಚ ತಗೊಂಡ್ಬಿಟ್ಟು ಅದನ್ನು ರಿಜಿಸ್ಟರ್ ಮಾಡಿ ಕೊಟ್ಟಂತಹ ಸೈಟ್ಗಳಿದಾವೆ. ನೀವು ನೋಡಿ, ರಿಜಿಸ್ಟರ್ ನಾವು ಹೇಳ್ತೀವಿ P ನಂಬರು ಅಂತ ಹೇಳ್ತೀವಿ, ಇನ್ನೂ ಪೋಡಿಯಾಗದಂತಹ ನಂಬರು, ಅಂತಹ ನಂಬರ್ಗಳ ಲ್ಯಾಂಡ್ಗಳನ್ನು ಯಾವುದೇ ರೀತಿಯ ಅಗ್ರಿಮೆಂಟ್ ಮಾಡ್ಕೊಳ್ಳಿಕ್ಕಾಗಲ್ಲ, ಯಾವ ರೀತಿಯಲ್ಲಿ ಸೇಲ್ ಮಾಡಲಿಕ್ಕಾಗಲ್ಲ ಅಂತ ಹೇಳಬೇಕು. ನೀವು ಕರ್ನಾಟಕದಲ್ಲಿ ನೋಟ್ ಸಾವಿರಾರು, ಬೆಂಗಳೂರಿನ ಸುತ್ತಮುತ್ತಲಲ್ಲಿ ನೀವು ನೋಡಿದರೆ ನೋಟ್ ಸಾವಿರಾರು, ಲಕ್ಷಾಂತರ P ನಂಬರ್ ಇರುವ ಸರ್ವೆ ನಂಬರ್ಗಳು ಮಾರಾಟ ಆಗಿಬಿಟ್ಟವೆ, ಅಗ್ರಿಮೆಂಟ್ ಆಗಿಬಿಟ್ಟವೆ, ಲೀಸ್ ಡೀಡ್ ಆಗಿಬಿಟ್ಟವೆ. ಇನ್ನೊಂದು ದಿನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಕೇಳಿ, ಇದೇ ಗೌರ್ಮೆಂಟ್ ಇನ್ನೊಂದು ಸ್ಕೀಮನ್ನು ತರಬಹುದು. P ನಂಬರಲ್ಲಿ ಆದಂತಹ ಸೇಲ್ಗಳನ್ನೂ ಕೂಡ ಲೀಗಲೈಸ್ ಮಾಡ್ಕೊಬೋದು. ನೀವೊಂದು 5% ಕಟ್ಬಿಡಿ ಅಂತ. ಯಾಕಂದರೆ ಅದು ಕೋಟಿಗಟ್ಟಲೆ ಬೆಳೆ ಬಾಳುತ್ತೆ. ನೀವು ನೋಡಿದರೆ, ನೀವು ಇಲ್ಲಿ ಬೆಂಗಳೂರನ್ನೇ ದೇವನಹಳ್ಳಿಗೆ ಹೋದ್ರೆ ನಿಮಗೆ 10 ಕೋಟಿ, 15 ಕೋಟಿ, 25 ಕೋಟಿ ಎಕರೆಗೆ ಅಂತ ಹೇಳುವ ಸ್ಥಿತಿಯಲ್ಲಿರುವಾಗ, ವೈ ಗವರ್ಮೆಂಟ್ ಈಸ್ ಟೇಕಿಂಗ್ ದಿಟ್ ಇನಿಷಿಯೇಟಿವ್? ಈಗ ನೋಡಿ, ಸುಪ್ರೀಂ ಕೋರ್ಟಿಂದ ಒಂದು ಆರ್ಡರ್ ಬಂತು, OC ಕೊಡಬೇಕಾದ್ರೆ ನೀವು, ಕರೆಂಟ್ ಕೊಡಬೇಕಾದ್ರೆ ನೀವು, ನೀರು ಕೊಡಬೇಕಾದ್ರೆ ನೀವು, ಬಿಲ್ಡಿಂಗ್ಗಳಿಗೆ OC ಇರಬೇಕು, ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಇರಬೇಕು, NOC ಇರಬೇಕು ಅನ್ನೋದನ್ನು, ಅದನ್ನೇ ಇವರು ಬೆನಿಫಿಟ್ ಆಗಿ ತಗೊಂಡ್ಬಿಟ್ರು. ಏನಕ್ಕಂದರೆ ನಿಮಗೆ OC ಕೊಡೋದಕ್ಕೆ ಕೊಡಲ್ಲ, ನೀವು ಇದನ್ನು ಮಾಡ್ಕೊಬೇಕು,
ಈಗ ಟುಡೇ ನಾವು ದೇರ್ ಈಗ ಹೇಳ್ತಾ ಇದ್ದಾರೆ 3 ಅಂತಸ್ತಿನ ಮನೆಯವರೆಗೆ 30-40 ಸೈಟು 3 ಅಂತಸ್ತಿನ ಮನೆ, ನೆಲ ಅಂತಸ್ತು, ಅದರ ಮತ್ತೆ 2, ಅದಕ್ಕೆ ಓಸಿ ಅಗತ್ಯ ಇಲ್ಲ. ನಿಮಗೆ ನೀವು ಅಕ್ಯುಪೆನ್ಸಿ ಸರ್ಟಿಫಿಕೇಟ್ ಏನು ಬೇಕಾಗಿಲ್ಲ ಕರೆಂಟ್ ಕೊಡ್ಲಿಕ್ಕೆ. ಯಾಕಂದರೆ ಇಲ್ಲಿ ಕೆಲವೊಮ್ಮೆ ಕೋರ್ಟ್ಗಳು ಕೂಡ ಆರ್ಡರ್ ಕೊಡುವಾಗ ನೋಡ್ಕೊಬೇಕು ಪ್ರಾಕ್ಟಿಕಲ್ ರಿಯಾಲಿಟಿ ಏನಿದೆ, ಜನಸಾಮಾನ್ಯರು ಯಾವ ರೀತಿಯಲ್ಲಿ ಬದುಕ್ತಾ ಇದ್ದಾರೆ. ಇಟ್ಸ್ ಎ ಬೇಸಿಕ್ ನೀಡ್. ನೀವು ಹೇಳ್ತಾ ಇರೋದು ನೋಡಿ, ನಾವು ಕೇಳ್ತಾ ಇರೋದು ಬೇಸಿಕ್ ನೀಡ್. ಯಾವುದು? ಎಲೆಕ್ಟ್ರಿಸಿಟಿ ಮತ್ತು ನೀರು ಇದೆ ಅಲ್ವಾ, ವಾಟರ್ ಇದೆ ಅಲ್ವಾ, ಅದು ಬೇಸಿಕ್ ನೀಡ್. ಅದನ್ನೇ ನೀವು ಕೊಡಲ್ಲ ಅಂತಾಗ ಭ್ರಷ್ಟಾಚಾರ ಯಾವ ರೀತಿಯ ತಾಂಡವ ಆಡಿದೆ ಅಂತ ಹೇಳಿದ್ರೆ, ನೀವು ಒಂದು ಓಸಿ ತಗೊಳ್ಳಿಕ್ಕೆ ಹೋದರೂ ಕೂಡ ದುಡ್ಡು ಕೊಡಬೇಕು. ನೀವು ಚದರಕ್ಕಿಷ್ಟು, ಸ್ಕ್ವೇರ್ ಫೀಟ್ಗಿಷ್ಟು ಅಂತ ಫಿಕ್ಸ್ಡ್ ರೇಟ್ ಯಾವ ರೀತಿಯಲ್ಲಿ MRP ಇದೆ ಅಲ್ಲ, ಆ ರೀತಿಯ MRP ಇರುವಂತಹ ಕಾಲದಲ್ಲಿ ನೀವು ಕೋರ್ಟ್ಗಳು ಆರ್ಡರ್ ಮಾಡಿದರೆ ನೀನು 30-40 ಸೈಟಿಗೂ ಹೋಗಬೇಕು, ನೀವು 100 ಸ್ಕ್ವೇರ್ ಫೀಟ್ ಮನೆಗೂ ನೀವು ಹೋಗಿ ಓಸಿ ಸ್ವಾಧೀನ ಪತ್ರ ತಗೊಂಡ್ಬರ್ಬೇಕಂತ ಹೇಳಿದ್ರೆ ಇದು ಯಾರಿಗೆ ಲಾಭ ಆಯಿತು ಹೇಳಿದ್ದು? ಜನಸಾಮಾನ್ಯರಿಗಿಂತಲೂ ಇದು ಭ್ರಷ್ಟಾಚಾರವನ್ನು ಮಿತಿ ಮೀರಿಸಲಿಕ್ಕಿದೆ ಅಲ್ವಾ. ಎಲ್ಲಿ ಭ್ರಷ್ಟಾಚಾರ ಆಗ್ತಿದೆ ನಾವು ಅವರಿಗೆ ರೊಟ್ಟಿಯನ್ನು ತುಪ್ಪವನ್ನು ಅದ್ಬಿಟ್ಟು ಈ ಭ್ರಷ್ಟಾಚಾರಿಗಳಿಗೆ ತಿನ್ನಿಸಿದಂಗೆ ಆಗೋಯ್ತು ಈ ಆರ್ಡರ್. ದಟ್ ಈಸ್ ವಾಟ್ ದಟ್ಸ್ ವಾಟ್ ಐ ಸೇ. ನಾವೆಲ್ಲ ಇವತ್ತು ಖುಷಿ ಪಡ್ಬೋದು, ಒಂದು ರೀತಿಯಲ್ಲಿ ಖುಷಿ. ಯಾರೋ ನಿಮ್ಮಂಥವ್ರು ಎಲ್ಲರೂ ಒಂದು ಏನೋ ರೆವಿನ್ಯೂ ಸೈಟ್ ಮಾಡ್ಕೊಂಡಿದ್ದೀವಿ, ಆಯ್ತಪ್ಪ ಅದು ಏಕಾತಕ್ಕೆ ಕನ್ವರ್ಟ್ ಆಗುತ್ತೆ, ವಿ ಆರ್ ವೆರಿ ಹ್ಯಾಪಿ. 5% ಹೋದರೆ ತೊಂದರೆ ಇಲ್ಲ, ಇನ್ನು ಏನೋ ಹೆದರಿಕೆ ಇಲ್ಲ, ಯಾವಾಗ ಬೇಕಾದರೂ ನಂದು ಲ್ಯಾಂಡ್ ಲೀಗಲ್ ಆಗೋಯ್ತು, ಮನೆ ಲೀಗಲ್ ಆಗೋಯ್ತು, ನಾನೊಂದು 10-20 ಲಕ್ಷ ಖರ್ಚು ಮಾಡಿದ್ದೀನಿ ಅನ್ನೋರಿಗೆ ಖುಷಿ. ಅದರ ಒಟ್ಟಿಗೆ ಇದರ ಹಿಂದ್ಗಡೆ ಪ್ಲ್ಯಾನ್ ಇದೆ ಅಲ್ವಾ, ದಟ್ ಈಸ್ ವೆರಿ ಡೇಂಜರಸ್. ಅದು ನಮ್ಗೆ ಗೊತ್ತಾಗುತ್ತೆ ಮುಂದಿನ ದಿನಗಳಲ್ಲಿ ಇವರ ಹಿಂದಿನ ಆ್ಯಕ್ಟ್ಗಳು, ಹಿಂದಿನ ಪ್ಲ್ಯಾನ್ಗಳು ಏನು ಅಂತ ಗೊತ್ತಾಗುತ್ತೆ ನಮಗೆಲ್ಲ. ಥ್ಯಾಂಕ್ ಯು ಸರ್ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಎಸ್, ನೋಡೋಣ ಹಲವು ಡೆವಲಪ್ಮೆಂಟ್ಗಳಾಗಬೇಕು ಕಾಂಗ್ರೆಸ್ನಲ್ಲೂ. ಇದೆಲ್ಲವೂ ಕೂಡ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನೋಡ್ತಾ ಹೋಗೋಣ.